ಓಕೆ, ಇನ್ನೂ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ, ಅದು ಸ್ಪೆಷಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆದ್ಮೇಲೆ ತ್ರಿವಿಕ್ರಮ್ ಮತ್ತೆ ಭವ್ಯ ವಾಕ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ತ್ರಿವಿಕ್ರಮ್ ಅವರು ಭವ್ಯನಿಗೆ ಒಂದು ಮಾತು ಹೇಳ್ತಾರೆ, ನೀನ್ ಗೆದ್ದಾಗೆಲ್ಲ ನನ್ಗೆ ನೀನ್ ಮೋಸ ಮಾಡಿ ಗೆದ್ದಿರೋದೇ ನೆನ್ಪು ಬರುತ್ತೆ. ಆಕ್ಚುಲಿ ಸ್ವಲ್ಪ ಹಳೆ ವಿಡಿಯೋ, ಬಟ್ ಅದೇನಂದ್ರೆ ಈ ಸಿಚುಯೇಷನ್ ಮ್ಯಾಚ್ ಮಾಡ್ಬಿಟ್ಟು ಮಾಡ್ತಾ ಇದಾರೆ. ಅಂದ್ರೆ ನಿಮ್ಗೆ ಅನ್ಸುತ್ತಾ ಭವ್ಯ ಅವ್ರು ಮೋಸ ಮಾಡಿ ಆಟ ಆಡ್ತಾರೆ? ಹೌದು, ಕೆಲವೊಂದು, ನಾಟ್ ಎವ್ರಿ ಟೈಮ್, ನಾಟ್ ಎವ್ರಿ ಟಾಸ್ಕ್, ಬಟ್ ಕೆಲವೊಂದು ಟಾಸ್ಕ್ಗಳಲ್ಲಿ ನಾನು ಅವ್ರ ಆಪೋಸಿಟ್ ತಂಡದಲ್ಲಿ ಆಡಿದಾಗ ಕೆಲವೊಂದು ಫೌಲ್ ಪ್ಲೇಸ್ ಮಾಡಿದ್ದಾರೆ, ನನ್ನ ಮೇಲೆ ಮಾಡಿದ್ದಾರೆ. ಜುಟ್ಟು ಎಳಿಯೋದಿರ್ಬೋದು ಅಥವಾ ಬಟ್ಟೆ ಎಳಿಯೋದಿರ್ಬೋದು, ಅದೆಲ್ಲ ಫೌಲ್ಸ್ ಆಕ್ಚುಲಿ. ಉಸ್ತುವಾರಿಗಳು ಅದನ್ನ ತುಂಬಾ ಮೈನ್ಯೂಟ್ ಡೀಟೇಲ್ಸ್ ನೋಟಿಸ್ ಮಾಡಕ್ ಆಗಲ್ಲ ಕೆಲವೊಂದು. ಅಂಡ್ ಇನ್ನೊಂದು ಪಿಲ್ಲೋ ಟಾಸ್ಕ್ ಬರುತ್ತೆ. ಪಿಲ್ಲೋ ಟಾಸ್ಕ್ ಅಲ್ಲಿ ಅವ್ರು ಹೇಳ್ತಾರೆ ಲೈನ್ ಒಳಗಡೆ ಹೋಗಿ ನಾನು ಈಸ್ಕೊಂಡೆ ಪಿಲ್ಲೋನ ಅಂತ. ಬಟ್ ಅವ್ರು ನೋಡೇ ಇರಲ್ಲ, ಅವ್ರು ಉಸ್ತುವಾರಿನೂ ಅಲ್ಲ. ಕನ್ಫ್ಯೂಷನ್ ಮಾಡ್ಕೊಂಡ್ರ ಅಥವಾ ಆಟನೇ ಈ ತರ ಮಾಡ್ಬೇಕು, ಆಟನೇ ಈ ತರ ಮಾಡ್ಬೇಕು ಅಂತ, ಬಿಕಾಸ್ ಅವ್ರು ಉಸ್ತುವಾರಿನೇ ಆಗಿರ್ತಾರೆ. ಅವ್ರ ಡಿಸಿಷನ್ ಉಸ್ತುವಾರಿ ತಗೊಬೇಕು. ಇವ್ರು ಹೇಳೋದು ಐ ಥಿಂಕ್ ಬ್ಲೈಂಡ್ ಆಗಿ ಏನೋ ಒಂದು ಡ್ಯಾಮೇಜ್ ಆಗ್ಲಿ ಒಂದು ಗೇಮ್ ಅಂತಾನೆ ಹೇಳಿರ್ತಾರೆ. ಅಂಡ್ ಫೌಲ್ ಪ್ಲೇಸ್ ಅಂದ್ರೆ ಪಿಲ್ಲೋ ನನ್ನ ಹತ್ರ ಇರಲ್ಲ, ಪಿಲ್ಲೋ ಇಲ್ದಿರೋ ಟೈಮಲ್ಲಿ ನೀವು ದಾಳಿ ಮಾಡೋ ಹಾಗಿಲ್ಲ ದಾಳಿಕೋರರು ಅಂತ ಇರುತ್ತೆ. ಬಟ್ ಅವ್ರು ಸ್ಟಿಲ್ ನನ್ನ ಬಂದು ದಾಳಿ ಮಾಡ್ತಾರೆ ವಿತೌಟ್ ದ ಪಿಲ್ಲೋ. ನಾನು ಅವ್ರನ್ನ ತಳ್ಬಿಟ್ಟು ಕೇಳ್ತೀನಿ, ಯಾಕೆ ದಾಳಿ ಮಾಡ್ತಾ ಇದ್ದೀರಾ, ನನ್ನ ಹತ್ರ ಪಿಲ್ಲೋ ಇಲ್ಲ, ನನ್ನ ಇಷ್ಟ ಅಂತ ಹೋಗ್ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾರೆ. ಇದು ಏನಾದ್ರು ಒಂದು ರೀಸನ್ ನಿಮ್ಮಿಬ್ರ ಮಧ್ಯೆ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗೋದಕ್ಕೆ? ಇಲ್ಲ, ನಂದು ಏನೇ ಇದ್ರು ಅವಾಗ್ಲೇ ನಾನು ತಿಳಿಸ್ಬಿಡ್ತೀನಿ ಅವ್ರಿಗೆ. ಅವ್ರದ್ದು ಏನಂದ್ರೆ ತುಂಬಾ ಪರ್ಸನಲ್ ಆಗಿ ತಗೊಂತಾರೆ ಎಲ್ಲವೂ. ಐ ಡೋಂಟ್ ನೋ, ನನ್ಗೆ ಅವ್ರ ಮೇಲೆ ಯಾವುದೇ ತರದ್ ದ್ವೇಷ ಇಲ್ಲ, ರೋಷ ಇಲ್ಲ, ಗ್ರಡ್ಜ್ ಇಲ್ಲ, ನಥಿಂಗ್. ಅಲ್ಲಿಂದ ಆಗಿರೋ ಇನ್ಸಿಡೆಂಟ್ಸ್ಗೆ ನಾನು ಅಲ್ಲಿಂದ ಅಲ್ಲಿಗೆ ಅವ್ರಿಗೆ ಉತ್ತರ ಕೊಟ್ಬಿಡ್ತೀನಿ. ಬಟ್ ಅವ್ರು ಹಾಗೆ ಮಾಡಲ್ಲ. ಯಾವ್ದೋ ಒಂದು ಸಿಚುವೇಶನ್ಗೆ ವೇಟ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ, ಅಥವಾ ನಾಮಿನೇಷನ್ಗೆ ವೇಟ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಐ ಡೋಂಟ್ ನೋ ಅವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ. ಐ ಥಿಂಕ್ ಶಿ ನೋಸ್ ಬೆಸ್ಟ್. ಓಕೆ, ಏನಕ್ಕೆ ಭವ್ಯ ಅವ್ರು ಯಾವಾಗ್ಲೂ ನಿಮ್ಮ ಹೆಸರ ತಗೊಂತಿದ್ರು? ಯಾವಾಗ ನೋಡಿದ್ರು ಐಶ್ವರ್ಯ 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 ಅಂತ, ಯಾವ ರೀಸನ್ಗೆ ತಗೊಂತಾ ಇದ್ರು ಅಂತ? ಐ ಡೋಂಟ್ ನೋ, ಮೇ ಬಿ ಬೇರೆಯವರು ಕಂಟೆಸ್ಟೆಂಟ್ಸ್ ಇರ್ತಾರೆ. ಅವ್ಳನ್ನ ಅಪೋಸ್ ಮಾಡೋರು ಯಾರು ಇಲ್ಲ. ಐ ಥಿಂಕ್ ವಾಯ್ಸ್ ರೇಸ್ ಮಾಡೋರು ಯಾರು ಇರ್ಲಿಲ್ಲ. ಅವಳೆದ್ರು ಅವಳ್ದು ಐ ಡೋಂಟ್ ನೋ, ನನ್ಗೆ ಅದೇ ಗೊತ್ತಾಗ್ತಾ ಇಲ್ಲ. ಮನೆಯವ್ರಿಗೆಲ್ಲ ಗೊತ್ತು, ಒಂದಷ್ಟು ಕಡೆ ಅವಳು ಫೌಲ್ ಪ್ಲೇ ಆಡಿದಾಳೆ, ಒಂದಷ್ಟು ಕಡೆ ಅವಳು ಮಾಡಿರೋ ಒಂದು ತಪ್ಪುಗಳು ಅವ್ರ ಕಣ್ಣಿಗೆ ಕಾಣಿಸ್ತಾ ಇದ್ರು. ಕೆಲವೊಬ್ರು ವಾಯ್ಸ್ ರೇಸ್ ಮಾಡಿಲ್ಲ. ಕೆಲವೊಂದ್ ಕಡೆ ಮಂಜಣ್ಣ ಅವರು ವಾಯ್ಸ್ ರೇಸ್ ಮಾಡಿ ಹೇಳಿದ್ದಾರೆ, ನೀನ್ ತಪ್ತಾ ಇದೆಯಾ ಇಲ್ಲಿ ಅಂತ. ವಿಕ್ರಮ್ ಅವ್ರು ಹೇಳೋದು ಬೇರೆ, ಅವ್ರದ್ದು ಫ್ರೆಂಡ್ಶಿಪ್ ಅಲ್ಲಿ ಹಲವಾರು ಮಾತುಕತೆ ಶೇರ್ ಮಾಡ್ಕೊಂಡಿರ್ತಾರೆ. ಬಟ್ ಓಪನ್ ಆಗಿ ವಾಯ್ಸ್ ಔಟ್ ಮಾಡಿದ್ದು ಅವಳು ಎದ್ರು ಅಂದ್ರೆ ನಾನೇ ಅನ್ಸುತ್ತೆ. ಸೊ ಹಾಗಾಗಿ ಐ ಥಿಂಕ್ ಮೇ ಬಿ ಶಿ ಡಿಡ್ಂಟ್ ಲೈಕ್ ಇಟ್. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹರ್ಟ್ ಆಯ್ತು ಅಥವಾ ಈಗೋ ಹರ್ಟ್ ಆಯ್ತು, ಏನೋ ಆ ಥರದ್ದು ಇರ್ಬೋದೇನೋ. ಬಟ್ ನಥಿಂಗ್, ನನ್ಗಂತೂ ನಿಜವಾಗ್ಲೂ ಐ ಹ್ಯಾವ್ ನೆವರ್ ಟೇಕನ್ ಎನಿಥಿಂಗ್ ಪರ್ಸನಲ್. ಅಂದ್ರೆ ಅವ್ರ ಮೇಲೆ ದ್ವೇಷ ಸಾಧಿಸೋದಾಗ್ಲಿ ಏನೂ ಮಾಡಿಲ್ಲ ಆ ಥರದ್ದು. ಬಟ್ ಅವ್ರ ಒಂದು ವ್ಯಕ್ತಿನ ಒಬ್ರು ಪ್ರಾಣಿಗೆ ಹೋಲಿಸ್ತಾರಂದ್ರೆ ಐ ಥಿಂಕ್ ಅದೊಂದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ನಾನು ಅಲ್ಲಿಂದ ಅಲ್ಲಿಗೆ ಕೊಡ್ತಾ ಇರ್ತೀನಿ.